ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಾಂಪ್ರದಾಯಿಕ ರುಚಿಯಾದ ಕಿಚಡಿ ಮತ್ತು ಕಾಯಲನ್ನು ಮಾಡ್ತಾ ಇದ್ದೀನಿ. ಇದನ್ನ ಹಳ್ಳಿಗಳ ಕಡೆ ನಾಗರು ಮಾಡಿದಾಗ, ಇಲ್ಲಾಂದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇದನ್ನ. ಸರಳ ಪದಾರ್ಥಗಳಿಂದ ಕಡಿಮೆ ಸಮಯದಲ್ಲಿ ಈ ಪೌಷ್ಟಿಕ ಹಾಗೂ ರುಚಿಕರವಾದ ಅಡುಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಸ್ಪೂನ್ ಗಸಗಸೆ ತಗೊಂಡು ಅದನ್ನು ಹುರ್ಕೊತಾ ಇದ್ದೀನಿ. ಘಮ್ ಅನ್ನಂಗೆ ಹುರಿದ್ಬಿಟ್ಟು ಅದನ್ನು ಸೈಡ್ಗೆ ಇಡ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಮೆಂತ್ಯ ತಗೊಂಡು ಅದನ್ನು ಹುರ್ಕೊಂಡು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಅದೇ ಬಾಣಲಿಗೆ ಎಣ್ಣೆ ಹಾಕಿ ಒಂದು ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಮತ್ತು ಸುಳಿದಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕಿ ಕರ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ದಪ್ಪ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ. ಇದನ್ನು ಒಂದು ಮುಕ್ಕಾಲು ಭಾಗ ಹುರ್ಕೊಂಡು ಅದಕ್ಕೆ ಮೀಡಿಯಮ್ ಖಾರದ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನಾನಿಲ್ಲಿ ಒಂದು 4-5 ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಹಾಕ್ಕೋಬೋದು. ಇಲ್ಲಾಂದರೆ ಒಂದು 2 ಇಲ್ಲಾಂದರೆ 3 ಹಾಕ್ಕೊಂಡ್ರೆ ಸಾಕು. ಅದಕ್ಕೆ 1 ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಹುರ್ಕೋಬೇಕು. ನಾನು ಈ ರೆಸಿಪಿನ ನಮ್ಮ ಯಜಮಾನ್ರು ಅತ್ತೆ ಮಗಳಿದ್ದಾರೆ ಭ್ರಮ್ರ ಅಂತ, ಅವ್ರ ಹತ್ರ ಕಲ್ತ್ಕೊಂಡಿದ್ದು. ನಮ್ಮ ಯಜಮಾನ್ರು ಅತ್ತೆ ನೋಡ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋದಾಗ ಇದನ್ನು ಮಾಡಿದರು. ಅವಾಗ ಊಟ ಮಾಡಿದಾಗ ತುಂಬ ಇಷ್ಟ ಆಯಿತು ಟೇಸ್ಟು. ಅದಕ್ಕೆ ಅದನ್ನು ಕಲ್ತ್ಕೊಂಬಂದು ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಜನ್ರೇಷನ್ನವ್ರಿಗಂತೂ ಇದು ಖಂಡಿತ ಇಷ್ಟ ಆಗುತ್ತೆ. ನೋಡಿ, ಈಗ ಹುರ್ಕೊಂಡಿರೋ ಪದಾರ್ಥನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಹುರ್ಕೊಂಡಿರೋ ಮೆಂತ್ಯನ ಪುಡಿ ಮಾಡಿ ಅದು, ಮತ್ತು ಅದ್ರ ಜೊತೆ ಅರಿಶಿನ ಒಂದು ಅರ್ಧ ಸ್ಪೂನು, ತುರ್ಕೊಂಡಿರೋ ತೆಂಗಿನಕಾಯಿ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ನಾವು ರುಬ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾನೀಗ ಒಂದು ಪಾವು ಅಕ್ಕಿನ ಕುಕ್ಕರ್ಗೆ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಮುಂಚೆ ನಾನು 2 ಸ್ಪೂನ್ ಅವರೆಬೇಳೆನ ತೊಳೆದು ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಕಿಚಡಿ ಮಾಡೋದಕ್ಕೆ ಸಾಮಾನ್ಯ ಹೆಸರು ಬೇಳೆ ಹಾಕ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲಿ ಅವರು ಅವರೆಬೇಳೆ ಹಾಕಿದ್ದಾರೆ. ಹಳ್ಳಿಗಳ ಕಡೆ ಅವರೆಬೇಳೆನೇ ಸಾಮಾನ್ಯ ಹಾಕೋದು. ಈಗ ಹಾಕಾಯಿತು. ಈಗ ರುಬ್ಕೊಂಡಿರೋ ಖಾರನೂ ಹಾಕ್ತಾಯಿದ್ದೀನಿ. ಅದಕ್ಕೆ ಉಳಿದಿರೋ ಖಾರಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ. ಈಗ ಇದು ಒಂದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಅದಕ್ಕೆ ನಾನು 1:3 ರೇಷಿಯೋದಲ್ಲಿ ನೀರು ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ಹಾಕ್ಕೊಂಡಿರೋದು ಮತ್ತು ಮಿಕ್ಸಿ ಜಾರ್ ತೊಳ್ಕೊಂಡಿರೋದು ಎಲ್ಲ ಸೇರಿ 3 ಲೋಟ ನೀರು ಹಾಕ್ತಾಯಿದ್ದೀನಿ ನಾನು. ಒಂದು 3 ಸತಿ ಕುಕ್ಕರ್ನ ಕೂಗಿಸ್ಕೊತಾ ಇದ್ದೀನಿ. ಈಗ ಕಾಯಲ್ಲಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಬೌಲಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹುರಿದಿಟ್ಕೊಂಡಿರುವಂಥ 2 ಸ್ಪೂನ್ ಗಸಗಸೆ, ಹಾಗೆ ಒಂದು ಸ್ವಲ್ಪ ಕಡಲೆ, ಜೊತೆಗೆ 1-2 ಏಲಕ್ಕಿ, ಇಷ್ಟು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈಗ ರುಬ್ಬಿದ್ದಾಯಿತು. ಈಗ ಇದಕ್ಕೆ ನಾವು ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕು. 1.5 ಉಂಡೆ ಬೆಲ್ಲ ತೊಗೊಂಡು ಚೆಚ್ಕೊಂಡು ಅದನ್ನು ಕುದಿಯೋಕ್ಕಿಟ್ಟಿದ್ದೀನಿ. ನೋಡಿ, ಈಗ ಕುಕ್ಕರು 3 ಸತಿ ಕೂಗ್ತಾ ಇದೆ. ಕೂಗಿ ಅದು ತಣ್ಣಗಾಗೋಕ್ಕೆ ಬಿಡೋಣ. ಅಲ್ಲಿವರೆಗೂ ಬೆಲ್ಲದ ಪಾಕ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಬೆಲ್ಲ ಕರಗಿ ಕುದ್ದಿದೆ. ಈಗ ಇದನ್ನು ನಾವು ಸೋದಿಸ್ಕೋಬೇಕಾಗತ್ತೆ. ಒಂದು ಪಾತ್ರೆ ತೊಗೊಂಡು ನಾವು ರುಬ್ಕೊಂಡಿರುವಂಥ ಕಾಯಿ ಮತ್ತು ಗಸಗಸೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದೇ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ತೊಳ್ಕೊಂಡು ಮಗಿಸ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಆಯ್ತು ಇವಾಗ. ಈಗ ಇದಕ್ಕೆ ನಾವು ಕುದಿಸ್ಕೊಂಡಿರೋಂಥ ಬೆಲ್ಲನ ಸೋಸ್ಕೋಬೇಕಾಗತ್ತೆ. ನೋಡಿ, ಸೋಸ್ಕೋತಾ ಇದ್ದೀನಿ. ಒಂದೇ ಸತಿ ಪಾಕ ಪೂರ್ತಿ ಹಾಕ್ಕೋಬೇಡಿ. ಕೆಲವೊಂದು ಸತಿ ಬೆಲ್ಲ ತುಂಬ ಸಿಹಿ ಇದ್ದರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಮುಕ್ಕಾಲು ಭಾಗ ಹಾಕ್ಕೊಂಡು ನಾವು ಟೇಸ್ಟ್ ನೋಡಬೇಕು. ನೋಡಿ, ನಮಗೇನಾದ್ರು ಸ್ವೀಟ್ ಕಮ್ಮಿ ಆಯಿತು, ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೇಕಾಗತ್ತೆ. ನಾನು ಇವಾಗ ಟೇಸ್ಟ್ ಮಾಡಿದೆ, ಸ್ವಲ್ಪ ಕಮ್ಮಿ ಅನಿಸ್ತು. ಸೊ ಇನ್ನೊಂದು ಸ್ವಲ್ಪ ಪಾಕ ಹಾಕ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಈಗ ಕರೆಕ್ಟಾಗಿದೆ. ಬೆಲ್ಲದ ಪಾಕ ಹಾಕಿ ಕಾಯಲ್ನ ತಿರುಗಿಸ್ತಾ ಇದ್ದೀನಲ್ಲ, ಈಗಲೇ ಪರಿಮಳ ಹೇಗೆ ಬರ್ತಾ ಇದೆ ಗೊತ್ತಾ? ಒಳ್ಳೆ ಗಸಗಸೆ ಪಾಯಸ ಕುಡ್ದಂಗೆ ಆ ಸ್ಮೆಲ್ ಬರ್ತಾ ಇದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ ರೀ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಕುಕ್ಕರ್ ಬಿಟ್ಟಿದೆ. ನಾನು ಇದನ್ನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಹೆಂಗೆ ಘಮ ಘಮ ಅಂತ ಇದೆ ಅಂದರೆ, ಮಸಾಲೆ ಓಪನ್ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮೃದುವಾದ ಸುವಾಸನೆಯ ಕಿಚಡಿಗೆ ರುಚಿಕರವಾದ ಕಾಯಿ ಹಾಲು ಸೇರಿದ್ರೆ ಅದರ ಸವಿನೇ ಬೇರೆ ರೀ. ಹಳ್ಳಿಗಳ ಕಡೆ ಬಾಳೆಗೊನೆ ಒತ್ತಾಕಿರ್ತಾರಲ್ಲ, ಅದೇನಾದ್ರು ಹಣ್ಣಾಯಿತು ಅಂದರೆ ಪಕ್ಕ ಕಿಚಡಿ ಮಾಡೋದಂತೂ ಗ್ಯಾರಂಟಿ. ಅದು ಈ ಕಿಚಡಿಗೆ ಕಾಯಿ ಹಾಲು ಹಾಕ್ಕೊಂಡು ಬಾಳೆಹಣ್ಣು ಹಾಕ್ಕೊಂಡು ಅದನ್ನು ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆದರೆ ಈ ಜನ್ರೇಷನ್ ಮಕ್ಕಳಿಗೆ ಈ ಥರ ಒಂದು ತಿಂಡಿಗಳು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ.
ಈಗ ಇದನ್ನ ನಾನು ಸರ್ವಿಂಗ್ ಪ್ಲೇಟ್‌ಗೆ ಹಾಕಿ ಕಾಯಿ ಎಲ್ಲ ಹಾಕ್ಬಿಟ್ಟು ನನ್ನ ಸೊಸೆಗೆ ಕೊಟ್ಟಿದ್ದೀನಿ ತಿನ್ನಕ್ಕೆ. "ಹೇಗಿದೆ ಟೇಸ್ಟ್ ನೋಡ್ಬಿಟ್ಟು ಹೇಳು" ಅಂತ ಹೇಳ್ದೆ. "ಸೂಪರ್ ಆಗಿದೆ ಅಮ್ಮ" ಅಂತ ಹೇಳಿದ್ಲು. ನಿಮಗೂ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.